ಸಖತ್ತಾಗಿರ್ತಕ್ಕಂಥ ನೀವು ಕೂಡ ಎಂಜಾಯ್ ಮಾಡ್ತೀರಾ ಈ ವ್ಲಾಗ್ನ. ಅಷ್ಟು ಚೆನ್ನಾಗಿರ್ತಕ್ಕಂಥ ಎಂಜಾಯ್ನ ತಗೊಂಡ್ಬಂದಿದ್ದೀವಿ. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ, ಬಂದಿರೋ ಚರಿತ್ರೆನೇ ಇಲ್ಲ. ಕುತ್ತೆ ಕನ್ವರ್ ನಹಿ ಕನ್ವರ್ಲಾಲ್ ಬೋಲೋ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಹೋಗಲೇ ಒಳ್ಳೆ ಕಥೆ. ನನ್ನ ಮಗನ ಹಾಕೊಳ್ರಿ. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಖತ್ತಾಗಿರ್ತಕ್ಕಂಥ ನೀವು ಕೂಡ ಎಂಜಾಯ್ ಮಾಡ್ತಾರೆ ಈ ವ್ಲಾಗ್ನ. ಅಷ್ಟು ಚೆನ್ನಾಗಿರ್ತಕ್ಕಂಥ ಎಂಜಾಯ್ನ ತಗೊಂಡ್ಬಂದಿದ್ದೀವಿ. ನನ್ನ ಜೊತೆಗಿರೋದು ಅಭಿಷೇಕ್. ಹಾಯ್ ಹೇಳ ಅಭಿಷೇಕ್. ಹಾಯ್ ಹೇಳ್ತಿದ್ದಾರೆ ಅಭಿಷೇಕ್. ನಾನು ಏನು ಮಾಡ್ತಿದ್ದೀವಿ ಅಂತ ಅಂದರೆ ಲೆಜೆಂಡ್ ಆ್ಯಕ್ಟರ್ಸ್ ಅಂದರೆ ಆಲ್ರೆಡಿ ಫುಲ್ ಓಲ್ಡು ಅಂತ ನಿಮ್ಮೆಲ್ಲರನ್ನ ಮತ್ತು ಎಲ್ಲರನ್ನೂ ಕೂಡ ಮನೋರಂಜನೆ ಮಾಡಿರ್ತಕ್ಕಂಥ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಮತ್ತು ಅಂಬರೀಷ್ ಸರ್ ಆಗಿರ್ಬೋದು, ಮತ್ತು ರಾಜ್ಕುಮಾರ್ ಸರ್ ಆಗಿರ್ಬೋದು, ಮತ್ತು ಶಂಕರ್ ನಾಗ್ ಸರ್, ಇವ್ರು 4 ಆ್ಯಕ್ಟರ್ಸನ್ನು ತೊಗೊಂಡಿದ್ದೀವಿ. ಇವ್ರದ್ದು ಫಿಲಮ್ ಈ ರೂಲ್ಸ್ ಏನೇನು ಅಂತ ನಾನು ಮತ್ತು ಅಭಿಷೇಕ್ ಅವರು ಸೇರಿಕೊಂಡು ಡಿಸೈಡ್ ಮಾಡಿದ್ದೀವಿ. ಗೆದ್ದವರಿಗೆ ಏನು ಅಂತ ಅಂದರೆ ಇದು ಸೆಕೆಂಡ್ ಪ್ರೈಸು, ಇದು ಫಸ್ಟ್ ಪ್ರೈಸು, ಆಯಿತಾ? ಇವೆರಡನ್ನು ಹಾಕ್ತಿದ್ದೀವಿ. ಇವೆರಡು ಅದಕ್ಕೆ ಬಹುಮಾನ. ಫಸ್ಟ್ ಗೆದ್ದವರಿಗೆ ಫಸ್ಟ್ ಬಹುಮಾನ, ಸೆಕೆಂಡ್ ಬಂದವರಿಗೆ ಸೆಕೆಂಡು. ಫಸ್ಟು ಸೆಕೆಂಡು ಯಾವ ಥರ ನಿರ್ಧಾರದ ಆಗುತ್ತೆ ಅಂತ ಅಂದರೆ ಯಾರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಯಾರು ಚೆನ್ನಾಗಿ ಆ ಡೈಲಾಗ್ ಸಖತ್ತಾಗಿ ಮಾಡ್ತಾರೆ, ಯಾರು ಆ್ಯಕ್ಟಿಂಗ್ ಮತ್ತು ಸಾಂಗ್ ಹೇಳ್ತಾರೆ, ಅವರು ಫಿಲಮ್ ನೇಮ್ಗಳನ್ನು ಹೇಳ್ತಾರೆ, ಇದಕ್ಕೆಲ್ಲನೂ ಕೂಡ ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಕನ್ಸಿಡರ್ ಮಾಡೋರು ಯಾರು ಅಂತ ಅಂದರೆ ಜಡ್ಜಸ್ ಯಾರು ಕೂಡ ಇಲ್ಲ. ನೀವೇ ನಮಗೆ ಜಡ್ಜಸ್ಸು. ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಬೇಕು. ಬನ್ನಿ ಇವಾಗ ಬೇಗ ಅದನ್ನು ಈ ವ್ಲಾಗನ್ನು ಶುರು ಮಾಡೋಣ ಗೈಸ್. ರೂಲ್ಸನ್ನು ಫಸ್ಟು ಹೇಳ್ತೀನಿ ಇವಾಗ. ಓಕೆ ಗೈಸ್, ಇವಾಗ ರೂಲ್ಸ್ ಹೇಳೋ ಸಮಯ. ರೂಲ್ಸ್ ಏನು ಅಂತ ಅಂದರೆ ಯಾರಿಗೆ ಚೀಟಿ ಯಾರ್ದು ಬರುತ್ತೆ, ಫಾರ್ ಎಕ್ಸಾಂಪಲ್ ಅಂಬರೀಷ್ ಅಂತ ತಗೊಳ್ಳಿ. ಅಂಬರೀಷ್ ಸರ್ ಅಂದು ಅವ್ರದ್ದು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು. ಅದಾದಮೇಲೆ ಅವ್ರದ್ದು ಒಂದು ಸಾಂಗ್ ಹೇಳಬೇಕು. ಅದಾದಮೇಲೆ ಒಂದು ಡೈಲಾಗ್ ಹೇಳಬೇಕು. ಅದಾದಮೇಲೆ ಒಂದು 3 ಮೂವಿ ನೇಮ್ಸ್ ಹೇಳಬೇಕು. ಅವ್ರು ತೆಗೆದಿರತಕ್ಕಂಥ ಒಂದು 3 ಮೂವಿ ನೇಮ್ಸ್ ಹೇಳಬೇಕು, ಅವರು ಆ್ಯಕ್ಟ್ ಮಾಡಿರೋದು. ಅದು ಹೇಳಿದರೆ ಕರೆಕ್ಟಾಗಿ ಅವರು ಒಂದು ಪಾಯಿಂಟನ್ನು ತೊಗೊಳ್ತಾರೆ. ಆವಾಗ ನೆಕ್ಸ್ಟ್ ಮತ್ತು ಯಶ್ ಮತ್ತು ದರ್ಶನ್ ಅವ್ರದ್ದು ಇದೆ. ಇವರಿಬ್ಬರದು ಆಮೇಲೆ ನೋಡೋಣಂತೆ. ಫಸ್ಟ್ ಇವ್ರದ್ದು ಲೆಜೆಂಡ್ ಆ್ಯಕ್ಟರ್ಸು, ಇವ್ರದ್ದು 4 ಜನದ್ದು ನೋಡ್ಕೊಂಡು ಬನ್ನಿ ಗೈಸ್. ಇವಾಗ ಯಾವ್ಯಾವ ಥರ ಹೇಗೆ ನೃತ್ಯ ಅಂತ ಬನ್ನಿ. ಇವಾಗ 4 ಚೀಟಿ ಇದ್ದಾವೆ. 4 ಚೀಟಿಯನ್ನು ಕುಲುಕಿ ಹಾಕ್ತೀವಿ ನಾನು ಅಭಿ. ಅದರೊಳಗಡೆ ಒಂದೊಂದು ಪಿಕ್ ಮಾಡ್ತೀವಿ. ಪಿಕ್ ಮಾಡಿದಾಗ ಯಾರದ್ದು ಯಾಕೆ ಬರುತ್ತೆ ಅವ್ರದ್ದು ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಇದೆಲ್ಲ 4 ರೂಲ್ಸ್ನು ಕೂಡ ಮಾಡಬೇಕು. ಹೇಗಿರುತ್ತೆ, ಮಜಾ ಇರುತ್ತೆ ನೋಡಿ ಗೈಸ್. ಅಭಿ ಇವಾಗ 4 ತಗೊಳ್ತಾನೆ, ಕುಲುಕಿ ಹಾಕ್ತಾನೆ. ಯಾರಿಗೆ ಯಾವ್ದು ಬರುತ್ತೆ ನೋಡೋಣ. ತಗೊಳ್ಳೋ ಅಭಿ, ಬೇಗ 4 ಕುಲುಕಿ ಹಾಕು. ಕುಲುಕ್ಸು, ಎಲ್ಲನೂ ಕುಲುಕ್ಸ್ತಾ ಇದ್ದಾನೆ ಅಭಿಷೇಕ್ ಅವರು. ಇವಾಗ ಕುಲುಕ್ಸಿ ಹಾಕು. ಫಸ್ಟು ಚೂಸ್ ನಾನು ಮಾಡ್ತಿದ್ದೀನಿ. ನೀನೊಂದು ತಗೋ. ಯಾರಿಗೆ ಯಾವ್ದು ಬರುತ್ತೆ ಅಂತ ನೋಡೋಣ ಗೈಸ್. ಇವಾಗ ಫಸ್ಟು ನಾನು ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಿದ್ದೀರಾ, ನನಗೆ ಯಾರು ಬಂದಿತ್ತೆ ಅಂತ ಅಂದರೆ ಅಬ್ಬಬ್ಬಬ್ಬಬ್ಬ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್. ನಾನು ಯಾಕೆ ಮಾಡಬೇಕು, ವಿಷ್ಣುವರ್ಧನ್ ಥರ ಯಾಕೆ ಮಾಡಬೇಕು, ಸಾಂಗ್ ಹೇಳಬೇಕು, ಅವ್ರ ಮೂವಿ ನೇಮ್ ಹೇಳಬೇಕು, ಮತ್ತು ಡೈಲಾಗ್ ಹೇಳಬೇಕು. ಹೇಳ್ತೀನಿ. ಅಭಿಷೇಕ್, ನಿನಗೆ ಯಾವ್ದು ಬಂದಿತ್ತು ತೋರಿಸು. ಓಹೋ, ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ನಮ್ಮ ಅಭಿಷೇಕ್ ಬಂದರೆ ಅದೇ ಥರ ಯಾಕೆ ಮಾಡ್ತೀವಿ ನೋಡಿ ಗೈಸ್. ಮಜಾ ಮಾಡಿ. ಓಕೆ ಗೈಸ್, ಫಸ್ಟ್ನೇದು ನೋಡಿದ್ರಲ್ಲ ನೀವು, ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ವಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇವಾಗ ಎರಡನೇದು ಬಂದುಬಿಟ್ಟು ರೂಲ್ಸು ಸಾಂಗ್ ಇರೋದು. ಅವರಿಬ್ಬರದು ಒಂದೊಂದು ಸಾಂಗನ್ನು ಹೇಳಬೇಕು. ಅದು ಒಂದು 3-4 ಲೈನ್ ಆಗಿರಲಿ ಪರವಾಗಿಲ್ಲ, ಹೇಳಬೇಕು. ಇವಾಗ ಅಭಿಷೇಕ್ನೇ ಫಸ್ಟು ಸ್ಟಾರ್ಟ್ ಮಾಡಬೇಕು. ರೆಡಿನಾ? ಅಭಿಷೇಕ್ ಆಲ್ರೆಡಿ ರೆಡಿ ಆಗ್ತವ್ರೆ ಸಾಲ್ಗಳು ಹೇಳ್ಕೊಂಡು. ನಾನು ಕೂಡ ರೆಡಿ ಇದ್ದೀನಿ, ಅಭಿನೂ ರೆಡಿ ಇದ್ದೀನಿ. ಇವಾಗ ಸಾಂಗ್ ಹೇಳ್ತೀವಿ, ಹೇಗಿತ್ತು ಅಂತ ನೋಡಿ. ಒಲವಿನ ಉಡುಗೊರೆ ಕೊಡಲೇನು ನಾನು, ಹೃದಯವೇ ಇದ ಮಿಡಿದಿದೆ, ಬಯಕೆ 300 ನಿನ್ನಲ್ಲಿ ಉಳಿದೆ, ರಕುತದೆ ಬರೆದೆನು ಇದ ನಾನು,
ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ, ನನ್ನಿಂದ ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ವೆಲ್ಕಮ್ ಟು ಕನ್ವರ್. कुत्ते कन्वर नहीं ಕನ್ವರ್ ಲಾಲ್ ಬೋಲೋ. कन्वर लाल बोलो. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಇರೋ ಚರಿತ್ರೆನೇ ಇಲ್ಲ. ಓಕೆ ಗೈಸ್, ನಮಗೆ ಬಂದಿದ್ದ ಥರ ನಾವು ಮಾಡಿದ್ದೀವಿ. ಯಾವ ಥರ ಡೈಲಾಗ್ ಇತ್ತು, ಯಾರು ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇವಾಗ ನಾವು ನೆಕ್ಸ್ಟ್ ಮೂವ್ ಆಗೋದಾದರೆ, ನೆಕ್ಸ್ಟು ಆ್ಯಕ್ಟಿಂಗ್ ಆಯಿತು, ಸಾಂಗ್ ಆಯಿತು, ಡೈಲಾಗ್ ಆಯಿತು, ನೆಕ್ಸ್ಟು ಮೂವಿ ನೇಮ್ಸ್. ಮೂರು ಮೂವಿ ನೇಮ್ಸ್ ಹೇಳಬೇಕು. ನೋಡೋಣ ಯಾರ್ಯಾರು ಯಾವ್ಯಾವ ಫಿಲಮ್ ನೇಮನ್ನು ಹೇಳ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಹಾಕಿ ಯಾವ್ದು ನಾವು ಬಿಟ್ಟಿರ್ತೀವಿ ಅಂತ, ಯಾವ್ದು ಚೆನ್ನಾಗಿದೆ ಅಂತ ನಾವು ಹೇಳಿರೋದು ಬಿಟ್ಟು ನಾವಿವಾಗ ಮೂವಿ ನೇಮ್ಸೇ ಹೇಳ್ತೀನಿ. ಫಸ್ಟು ಅಭಿಷೇಕ್ ರೆಡಿನಾ? ಅಭಿಷೇಕ್ ರೆಡಿ ಇದ್ದಾನೆ. ಬನ್ನಿ ಇವಾಗ ಮೂವಿ ನೇಮ್ಸನ್ನು ಹೇಳ್ಸೋಣ. ಒಲವಿನ ಉಡುಗೊರೆ ಕೊಡದೇನು, ಅದೇ ಒಲವಿನ ಉಡುಗೊರೆ ಮೂವಿ. ತೇ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ, ಅದೇ ಅಂತ ಮೂವಿ. ತುತ್ತುತ್ತಾರ ಮುತ್ತಿನ ಚೆಂಡು, ಅದೇ ಮಂಡ್ಯದ ಗಂಡು ಮೂವಿ. ಕದಂಬ ನೀನೆಂದು ನಂದೆ, ಕಣ್ಬಿಟ್ಟರೆ ಕರ್ನಾಡೆ ನಂದೆ, ಬಂದ ನೋಡಮ್ಮ ನಿಮ್ಮ ಕಂಬ ಕದಂಬ ಮೂವಿ. ಯಜಮಾನ ನಿನಗಿಂತಲೂ ಸಿರಿಯೇನ ಅಂತ ಇರ್ತಕ್ಕಂಥ ಯಜಮಾನ ಮೂವಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ ಅಂತ ಇರತಕ್ಕಂಥ ಸಾಂಗ್ ಇರತಕ್ಕಂಥ ಸಿಂಹಾದ್ರಿಯ ಸಿಂಹ. ಓಕೆ ಗೈಸ್, ನೋಡಿದ್ರಲ್ಲ ನಾವು ಮೂವೀಸ್ ಎಲ್ಲ ಹೇಳಿದ್ವಿ ಅಂತ ಅಂದ್ರೆ, ನಾನು ವಿಷ್ಣುವರ್ಧನ್ ಹೇಳಿದೆ, ಮತ್ತೆ ಅಭಿಲಾಷ್ ಅವರು ಏನು ಹೇಳಿದ್ರು ಅಂತ ಅಂದ್ರೆ, ಅವ್ರದ್ದು ಅಂಬರೀಷ್ ಅವರು ಯಾವ್ಯಾವ ಮೂವೀಸ್ ಇದಾವೆ ಅಂತ ಕರೆಕ್ಟಾಗಿ ಮೂರು ಮೂವೀಸನ್ನು ಹೇಳಿದ್ವಿ. ಇವಾಗ ಬಂದ್ಬಿಟ್ಟು ಕಾಮಿಡಿ ಮೇಮ್ಸು ಯಾವ ಥರ ಇರ್ತವೆ ಅಂತ ನೋಡೋಣ. ಅಂತ ಅಂದರೆ ಇದು ಯಾವುದಾದ್ರೂ ಒಂದು ಹೇಳ್ತೀನಿ ಕೇಳಿ. ಹೋಗಲ್ಲ ಅಂತ ಹೇಳ್ತಾನಲ್ಲ ಅಂಬರೀಷು, ಅದೊಂದು. ಮತ್ತೆ ಅದೈತೆ ಅಭಿ, ಮತ್ತೆ ಅದು ಐತಲ್ಲ, ಯಾವನಿಗೆ ಅರ್ಥ ಆಗುತ್ತೆ? ನಿಮ್ಮ ಅಮ್ಮನ ಪಿಂಡ ಅಂತಾನಲ್ಲ, ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಅದು ಒಂದು. ಮತ್ತೆ ಇದು ಜಮೀರೊಂದು ಕಂಗ್ರ್ಯಾಚುಲೇಷನ್ ಬ್ರದರ್. ಅದನ್ನ ನಾವು ಯಾಕೆ ಮಾಡಿ ತೋರಿಸ್ಬೇಕು? ಈ ಥರದವು ಒಂದು ಎರಡೆರಡು ಮಾಡಿದರೆ ಸಾಕು ಅನ್ಕೊಂತೀನಲ್ಲ, ಒಂದು ಎರಡೆರಡು ಮಾಡ್ತೀವಿ. ಎರಡೆರಡು ಮಾಡಿದಾದ್ಮೇಲೆ ನೋಡೋಣ ಗೈಸ್ ಯಾವ ಥರ ಇರುತ್ತೆ ಅಂತ. ಇವಾಗ ಸ್ಟಾರ್ಟ್ ಮಾಡೋಣ. ಅಭಿನಯ ಫಸ್ಟು ಸ್ಟಾರ್ಟ್ ಮಾಡಲಿ. 2 ಮೇಮ್ಸನ್ನು ಮಾಡಬೇಕು. ಬನ್ನಿ ಇವಾಗ ಮಾಡ್ತಾನೆ ಗೈಸ್. ನನ್ನ ನಾನಿಟ್ಟೆ ಹೋಗಲೈ. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಕ್ಕೆ ಹೋಗಿರಿ ಸರ್. ಸುಳ್ಳು ಹೇಳಿದ್ರೆ ಹೇಳ್ತೀನಿ ಮಕ್ಕಳಿರಿ ಸರ್. ಇವ್ರು ತಪ್ಪು ಮಾಡಿದ್ರು. ನಾನೇನಯ್ಯ ತಪ್ಪು ಮಾಡಿದೆ? ನಾನೇನು ತಪ್ಪು ಮಾಡಿದೆ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸರ್ ಒಂದೇ ಒಂದ್ಸಲ ನಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡ್ರಿ ಸರ್. ಚಾನ್ಸು ಹಾಕೊಳ್ರಿ, ಬಡ್ಗಿರೋ ನನ್ನ ಮಗನ ಹಾಕೊಳ್ರಿ, ಚೊಚ್ಚ್ರಿ, ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಯಾವ ಥರ ಏನೇನು ಆ್ಯಕ್ಟಿಂಗ್ ಮಾಡಿದ್ವಿ, ಅವರು ಡೈಲಾಗ್ ಹೇಳಿದ್ವಿ, ಮತ್ತು ಮೂವಿ ನೇಮ್ಸನ್ನು ಹೇಳಿದ್ವಿ, ಲಾಸ್ಟಿಗೆ ಮೇಮ್ಸನ್ನು ಮಾಡಿದ್ವಿ. ನಿಮ್ಗೆ ಇಷ್ಟ ಆಯಿತು ಈ ವ್ಲಾಗು, ನಕ್ಕಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಭಿ ಆ್ಯಕ್ಟಿಂಗ್ ಆಗಿತ್ತು ಮತ್ತು ನನ್ನ ಆ್ಯಕ್ಟಿಂಗ್ ಆಗಿತ್ತು. ಯಾರು ಈ ಗೇಮ್ನಲ್ಲಿ, ಈ ಚಾಲೆಂಜಲ್ಲಿ ವಿನ್ ಆಗಿದ್ದೀರ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತೆ ಇದೇ ಥರ ಯಾರ್ದು ಫಿಲ್ಮ ಆ್ಯಕ್ಟರ್ ಮಾಡ್ಬೋದು ಮತ್ತು ಬೇರೆ ಬೇರೆ ಏನೇನು ಚಾಲೆಂಜ್ ಮಾಡ್ಬೋದು ಅಂತ ನಮ್ಮಿಬ್ಬರಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಈ ವ್ಲಾಗ್ನಲ್ಲಿ ಯಾರು ವಿನ್ನು ಅಂತ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಆಗಿ. ಯಾರು ಆ್ಯಕ್ಟಿಂಗ್ ಚೆನ್ನಾಗಿತ್ತು, ಸಾಂಗ್ ಯಾರು ಚೆನ್ನಾಗಿ ಹೇಳಿದ್ರು, ಆ ಥರ ಎಲ್ಲ ಇನ್ಕ್ಲೂಡ್ ಮಾಡಿ ಕಂಕ್ಲೂಡ್ ಆಗಿ ಯಾರು ವಿನ್ನರ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತೆ ಇದೇ ಥರ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಆರಾಮಾಗಿ ವಿಡಿಯೋಗಳನ್ನು ನಮ್ಮ ಎಂಜಾಯ್ ಮಾಡ್ತಾ ಇರಿ. ಬಾಯ್. ಏನು ಅನ್ನಿಸ್ತು ಇದನ್ನು ಮಾಡಿ? ಖುಷಿ ಅಲ್ಲ? ಏನೋ ಒಂಥರ ಖುಷಿ. ಫಿಲಮ್ ಹಳೆ ಆ್ಯಕ್ಟರ್ಗಳನ್ನ ನೆನೆಸ್ಕೊಂಡ್ವಿ ಅಲ್ಲ? ಅದನ್ನು ನಾವೇ ಯಾಕೆ ಮಾಡಿದ್ದು ಇನ್ನೂ ಖುಷಿ ಅನ್ನಿಸ್ತಲ್ಲ. ಇದೇ ಥರ ನಮಗೂ ಅಷ್ಟೇ ಅನಿಸಿದ್ದು. ವಿಷ್ಣುವರ್ಧನ್ ಅಂತಂಥ ಆ್ಯಕ್ಟರ್ಗಳು
ಇವ್ರು ಮಾಡಿದ್ದು ಯಾವುದು ಅಂಬರೀಷ್ ಸರ್. ಇನ್ನೊಂದು ಇಬ್ಬರು ಆಕ್ಟರ್ ಇದ್ದಾರೆ, ಯಾರು ಅಂತ ಅಂದ್ರೆ ಅದು ಅನಂತ್ ನಾಗ್, ರಾಜ್ಕುಮಾರ್ ಮತ್ತೆ ಶಂಕರ್ ನಾಗು. ಅದನ್ನ ನೆಕ್ಸ್ಟ್ ಇನ್ನೊಂದು ಲಾಗ್ನಲ್ಲಿ ನೋಡೋಣ. ಇದರಲ್ಲಿ ಅಂತ ಅಂದ್ರೆ ತುಂಬಾ ಲಾಂಗ್ ಆಗೋಗುತ್ತೆ, ಅದಕ್ಕೋಸ್ಕರ ಇದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಜೊತೆಗೆ ಹೇಳಂಬ, ಟೇಕ್ ಕೇರ್, ಬೈ ಬೈ ಗೈಸ್.